ಪತ್ರಿಕಾಗೋಷ್ಠಿಗೆ ನಮ್ಮ ರೈತ ಕಲ್ಯಾಣದ ಪ್ರಧಾನ ಕಚೇರಿಗೆ ಆಗಮಿಸಿರುವಂತಹ ಎಲ್ಲ ನನ್ನ ಆತ್ಮೀಯ ಮತ್ತು ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ಬಹಳ ಇಂದಿನ ದಿನಗಳಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಬಹಳ ಮುಖ್ಯವಾದಂಥ ವಿಚಾರಗಳನ್ನು ಕುರಿತು ಸಾರ್ವಜನಿಕ ವಲಯಕ್ಕೆ ತಲುಪಿಸುವಂತ ನಿಟ್ಟಿನಲ್ಲಿ, ಹಾಗೆ ಬಹಳ ಮುಖ್ಯವಾಗಿ ಇಂದಿನ ಕಾಲಮಾನದಲ್ಲಿ ಪ್ರಸ್ತುತವಾಗಿ ನಡೆಯುತ್ತಿರ್ತಕ್ಕಂಥ ಎರಡು ಮೂಲಭೂತ ಸಮಸ್ಯೆಗಳ ವಿಚಾರವಾಗಿ ಪತ್ರಿಕಾಗೋಷ್ಠಿಗೆ ನಾವು ಆಹ್ವಾನಿಸಿದ್ದೇವೆ. ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಹೇಳ್ತಾ, ಬಹುಶಃ ಇವತ್ತು ಬಹಳ ಚರ್ಚೆಯಲ್ಲಿರ್ತಕ್ಕಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ಕರ್ನಾಟಕ ವಿದ್ಯುತ್ ಕ್ಷೇತ್ರವನ್ನ ಖಾಸಗೀಕರಣ ಮಾಡಬೇಕು ಅಂತೇಳಿ ಏನಿವತ್ತು ಒಂದು ನಿರ್ಧಾರವನ್ನ ತಗೊಂಡಿರ್ತಕ್ಕಂಥ ಪ್ರಸ್ತುತ ವಿಚಾರಗಳನ್ನ ಕುರಿತು ನಾವು ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಭಾಗದ ಗ್ರಾಹಕರಿಗೆ, ರೈತ ಬಾಂಧವರಿಗೆ ಹಾಗೂ ಇವತ್ತು ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನೌಕರರಿಗೆ ಮತ್ತು ಗುತ್ತಿಗೆದಾರರ ವಿಚಾರದಲ್ಲಿ ಅವರಿಗೆ ಆಗುವಂತ ಆಯವ್ಯಯ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ನಾವು ಸಾರ್ವಜನಿಕ ವಲಯಕ್ಕೆ ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ವಿಚಾರವನ್ನು ಕುರಿತು ಮಾತಾಡ್ಲಿಕ್ಕೆ ಬಯಸ್ತಿದ್ದೇನೆ. ಮೊದಲಿಗೆ ಸರ್ಕಾರಕ್ಕೆ ಯಾಕೆ ಹೆಚ್ಚಿನ ಆಸಕ್ತಿ ಖಾಸಗೀಕರಣ ಕೊಡಿಸಲು ಎಂಬ ಒಂದು ಸತ್ಯ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ಸ್ವತಂತ್ರ ಬಂದ ನಂತರ ದಿನಗಳಲ್ಲಿ ಕಳೆದ 35 ವರ್ಷಗಳಿಂದ ಪ್ರಾರಂಭವಾದಂತ ಖಾಸಗೀಕರಣ, ಉದಾರೀಕರಣ ಮತ್ತು ಜಾಗತೀಕರಣದ ವಿಚಾರಧಾರೆಗಳ ಮೇಲೆ ಬಹುಶಃ ನಾವು ಇಂದಿನ ದಿನಮಾನಗಳಿಂದ ನೋಡ್ಕೊಂಡ್ ಬರ್ತಿದೀವಿ. ಪ್ರಪ್ರಥಮ ಬಾರಿಗೆ ನಮ್ಮ BSNL ಖಾಸಗೀಕರಣ ಆಯ್ತು, ಏರ್ವೇಸ್ ಆಯ್ತು, ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ವಲಯಗಳಲ್ಲಿ ಖಾಸಗೀಕರಣ ಆಗ್ತಾ ಬಂತು. ಬಹಳ ಸೂಕ್ಷ್ಮವಾಗಿ ಸರ್ಕಾರ ಮೂಲಭೂತವಾಗಿ ಕೊಡಬೇಕಾದಂತ ಆರೋಗ್ಯ, ಶಿಕ್ಷಣ ಮತ್ತು ವಿದ್ಯುತ್, ಹಾಗೆ ಮನುಷ್ಯನಿಗೆ ಸಂಚಾರ ವ್ಯವಸ್ಥೆ ಮಾಡುವಂತ ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗಳಲ್ಲಿ ಸೇವಾ ಮನೋಭಾವ ಮೂಲಕ ಸಾರ್ವಜನಿಕ ಕ್ಷೇತ್ರಕ್ಕೆ ಕೊಡಬೇಕಾದಂತ ಒಂದು ಸೇವೆಗಳನ್ನ ಮರೆತು ಇವತ್ತು ಖಾಸಗಿ ಮಾಡಿ ಖಾಸಗಿತನದಿಂದ ಹಣ ಮಾಡುವಂತ ಒಂದು ಹುನ್ನಾರಕ್ಕೆ ಕೈ ಹಾಕಿರತಕ್ಕಂಥದ್ದನ್ನ ಖಂಡಿತ ನಾವು ರೈತ ಕಲ್ಯಾಣ ಅದನ್ನ ಖಂಡಿಸ್ತೇವೆ. ಸರ್ಕಾರಕ್ಕೆ ಈ ಮೂಲಕ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಲಾಭ ಮಾಡುವಂತ ಗುರಿ ಏತಕ್ಕೆ ಇಟ್ಕೊಂಡಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಹುಶಃ ಇವತ್ತು ನಮ್ಮಲ್ಲೂ ಇನ್ಫೋಸಿಸ್ ಇದೆ, ನಮ್ಮದೇ ಆದಂತ ಸಂಸ್ಥೆ, ಒಂದು IT ಕ್ಷೇತ್ರದಲ್ಲಿ ಒಂದು ಮುಂಚೂಣಿ ಇಲ್ಲಿರ್ತಕ್ಕಂಥ ಕ್ಷೇತ್ರ. ಇವತ್ತು ಪ್ರೈವೇಟ್ ಕಂಪ್ನಿಯನ್ನ ನಾವು ನೋಡೋದಾದ್ರೆ ಖಂಡಿತ ಅವರು ಲಾಭದ ಹಿತದೃಷ್ಟಿಯಿಂದಲೇ ಅವರು ಕಾರ್ಯನಿರ್ವಹಿಸಬೇಕಾಗ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಸರ್ಕಾರಕ್ಕೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ಅಂತೇಳಿ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಒಳಗೊಂಡಿರ್ತಕ್ಕಂಥ ದೇಶ ನಮ್ಮದು. ಪ್ರಜೆಗಳಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯನಿರ್ವಹಿಸಬೇಕಾದಂತ ಒಂದು ಪರಿಮಿತಿಯನ್ನ ಮರೆತು, ಕಡೆ ಪಕ್ಷ ಒಂದು ಸಾಮಾನ್ಯ ಜ್ಞಾನವನ್ನ ಮರೆತು ಎಲ್ಲಾ ಕ್ಷೇತ್ರಗಳನ್ನ ಖಾಸಗೀಕರಣಗೊಳಿಸಿದ್ರೆ ಸರ್ಕಾರ ಏಕೆ ಬೇಕು ಪ್ರಜೆಗಳಿಗೆ ಎಂಬ ಪ್ರಶ್ನೆ ಈ ಸಂದರ್ಭದಲ್ಲಿ ನನಗೂ ಕೂಡ ಕಾಡ್ತಾ ಇದೆ. ಪ್ರತಿಯೊಬ್ಬ ನಾಗರಿಕರು ಕೂಡ ಕೇಳ್ತಾ ಇರ್ತಕ್ಕಂಥ ಒಂದು ಸಾಮಾನ್ಯ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರದ ಅವಶ್ಯಕತೆ ಇಲ್ಲ, ಸರ್ಕಾರವನ್ನು ಖಾಸಗೀಕರಣ ಮಾಡ್ಲಿ. ಮುಂದುವರಿದ ದೇಶಗಳಲ್ಲಿ ಹೇಗೆ ಒಂದು ಪ್ರೆಸಿಡೆಂಟ್ ರೂಲ್ ಇದೆ, ಆ ರೂಲ್ ನಮ್ಮಲ್ಲೂ ಕೂಡ ಜಾರಿಗೆ ಬರಲಿ. ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಯಾಕೆ ನಮ್ಗೆ, ಯಾಕೆ MLA MP ಮತ್ತೆ ನಮ್ಮಲ್ಲಿ ಮುಖ್ಯಮಂತ್ರಿಗಳು, ಪ್ರಧಾನ ಮಂತ್ರಿ ಎಂಬ ಒಂದು ಅಡ್ಮಿನಿಸ್ಟ್ರೇಟಿವ್ ಯಾಕೆ ಬೇಕು, ಈ ರೂಲ್ ನಮ್ಗೆ ಯಾಕೆ ಬೇಕು, ಈ ರೂಲ್ ಇಂದ ನಮ್ಗೆ ಏನ್ ಪ್ರಯೋಜನ ಎಂಬ ವಿಚಾರವಾಗಿ ನಮ್ಮಲ್ಲಿ ಇವತ್ತು ಬಹಳ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಮುಂಬೈ ಮೂಲದ ಟಾಟಾ ಕಂಪನಿ ಏನಿವತ್ತು ಟಾಟಾ ಪವರ್ ಪ್ರಾಜೆಕ್ಟ್ ನವರು ನಮ್ಮ ಒಂದು 125 ವರ್ಷಗಳ ಇತಿಹಾಸ ಇರತಕ್ಕಂತ ವಿದ್ಯುತ್ ಕ್ಷೇತ್ರದ ಒಂದು ಡಿಸ್ಟ್ರಿಬ್ಯೂಷನ್ ಅನ್ನ ಯಾಕೆ ಕೇಳ್ತಿದ್ದಾರೆ? ಹಾಗಾದ್ರೆ 125 ವರ್ಷಗಳಿಂದ ರಾಜ್ಯದ ಜನತೆಯ ಕತ್ತಲೆಯನ್ನ ಹೋಗ್ಲಾಡಿಸಿರ್ತಕ್ಕಂಥ ನಮ್ಮ ವಿದ್ಯುತ್ ಕ್ಷೇತ್ರ ನಮಗೆ ಬೇಡ, ನಮ್ಗೆ ಖಾಸಗಿ ವಿದ್ಯುತ್ ಕ್ಷೇತ್ರ ಬೇಕು ಅಂತ ಅರ್ಜಿ ಹಾಕಿರೋರು ಯಾರು? ನಿಮ್ಮ ಹತ್ರ ಬಂದು ಕೇಳಿರೋರು ಯಾರು? ಬಹುಶಃ ಇದಕ್ಕೆ ನೀವು ಉತ್ತರ ಕೊಡಬೇಕಾಗತ್ತೆ. ತಾವು ಪ್ರಾಮಾಣಿಕತೆಯಿಂದ ಇದನ್ನ ಇವತ್ತು ತೆರೆದ ಪುಸ್ತಕದಂತೆ ಪ್ರಜೆಗಳ ಪಾಲಿಗೆ ಮುಟ್ಟಿಸುವಂತ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ಬೇಕಾಗತ್ತೆ. ನಿಮ್ಮ ಹತ್ರ ಯಾರು ಬಂದು ಕೇಳಿದ್ದಾರೆ? ಈಗ ನಮ್ಗೆ ಖಾಸಗೀಕರಣ ಬೇಕು, ನಮ್ಗೆ ಟಾಟಾ ಬೇಕು ಅಂತ ಕೇಳಿರೋರು ಆದ್ರೂ ಯಾರು? ಬಹುಶಃ ಇದಕ್ಕೆ ನೀವೇ ಒಂದು ನಿರ್ದಿಷ್ಟವಾದಂತ ಉತ್ತರವನ್ನ ಕೊಡಬೇಕಾಗತ್ತೆ. ಇದರ ಆಯವ್ಯಯಗಳ ಬಗ್ಗೆ ತಮ್ಗೆ ಏನಾದ್ರು ಗೊತ್ತಿದ್ಯಾ? ಈಗ ಟಾಟಾದವ್ರು ಹೇಳಿದ್ದಾರೆ, ಮೊನ್ನೆ ಅವ್ರ ಅರ್ಜಿಯನ್ನ ನಾವು ಬಹಳ ಗಮನಿಸಿದಾಗ ಅವರೆಲ್ಲ ಒಂದ್ ಕಡೆ ಹೇಳ್ತಿದ್ದಾರೆ, ಕರ್ನಾಟಕ ರಾಜ್ಯ
ರಾಜ್ಯದಲ್ಲಿ ನಿರ್ವಹಿಸ್ತಾ ಇರತಕ್ಕಂತ ಬೆಸ್ಕಾಂ, ಚೆಸ್ಕಾಂ, ಎಸ್ಕಾಂ, ಜೆಸ್ಕಾಂ ಹಾಗೂ ಮೆಸ್ಕಾಂ ಅಲ್ಲಿ ಸರಿಯಾದ ವಿದ್ಯುತ್ ಅನ್ನ ಪೂರೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವಿಫಲವಾಗಿದೆ. ಹಾಗಾಗಿ ಇದರ ಡಿಸ್ಟ್ರಿಬ್ಯೂಟರ್ ಅನ್ನ ನಮ್ಗೆ ಕೊಡಿ ಅಂತೇಳಿ ಅರ್ಜಿ ಹಾಕಿದೆ. ಸರಿ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸರ್ಕಾರಕ್ಕೆ. ಈಗ ಲಾಭದಲ್ಲಿ ನಡೀತಿರತಕ್ಕಂತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮವನ್ನ ತಾವು ನಷ್ಟ ಅಂತ ಇದೆ ಅಂತ ತೋರಿಸ್ಕೊಳ್ಳುವಂತ ಅವಶ್ಯಕತೆ ನಿಮ್ಗೆ ಯಾತಕ್ಕೆ? ಬಹುಶಃ ನೀವೇನಾದ್ರೂ ನಿಮ್ಮ ಮನಸ್ಥಿತಿ ಹಣ ಮಾಡುವಂತ ಪರಿಸ್ಥಿತಿ ಇದೆಯಾ? ನಿಮ್ಗೆ ಹಣ ಮಾಡ್ಬೇಕು ಅಂತಾನೆ ತಾವೇನಾದ್ರು ನಿರ್ಧಾರ ಮಾಡಿದೀರಾ? ಬಹುಶಃ ಈಗ ನಾನು ದಾಖಲೆಗಳ ಸಮೇತ ತಮ್ಗೆ ತೋರ್ಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಟಾಟಾದವ್ರು ಏನ್ ಅಪವಾದ ಹೊರಿಸಿದ್ದಾರೆ. ಹಾಗಿದ್ರೆ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಮ್ಮ ವಿದ್ಯುತ್ ಕ್ಷೇತ್ರವನ್ನ ತಾವು ಖಾಸಗಿ ಕ್ಷೇತ್ರ ಮಾಡ್ಲಿಕ್ಕೆ ಹೊರಟಿರೋದನ್ನ ನಾನು ಸ್ವಾಗತಿಸ್ತೇನೆ. ಯಾಕೆಂದ್ರೆ ಕಾನೂನು, ನೀತಿ, ನಿಯಮ ಎಲ್ಲರಿಗೂ ಒಂದೇ ಆಗಿರೋದ್ರಿಂದ ಈಗ ಏನ್ ಇವತ್ತು ನಮ್ಮ ಟಾಟಾದವ್ರಿಗೆ ತಾವು ಕೊಡ್ಲಿಕ್ಕೆ ಹೊರಟಿದ್ದೀರಿ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಹಾಗಿದ್ರೆ ಟಾಟಾದವರು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರ ಮತ್ತು ಒಡಿಶಾದಲ್ಲಿ ಈಗ ಆಲ್ರೆಡಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅಲ್ಲಿ ಉತ್ತಮವಾದಂತ ಸೇವೆಯನ್ನ ಅಲ್ಲಿಯ ಜನತೆಗೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅದು ಸಫಲ ಆಗಿದೆಯಾ ಎಂಬ ಪ್ರಶ್ನೆ ನಾನು ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ. ಸರಿ, ಅವರಲ್ಲಿ ವಿದ್ಯುತ್ ಸರಬರಾಜು ಮಾಡುವಂತ ವ್ಯವಸ್ಥೆಯಲ್ಲಿ ಸಕ್ಸಸ್ ಆಗಿದ್ರೆ 2018ರಲ್ಲಿ ಮುಂಬೈ ಪ್ರಾಂತ್ಯದ ಒಂದು ಹೆಸರಾಂತ ಕಂಪನಿ ಯಾಕೆ ಮಹಾರಾಷ್ಟ್ರ ವಿದ್ಯುತ್ ನಿಗಮಕ್ಕೆ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡುತ್ತೆ? 2018 ಕೇಸ್ ನಂಬರ್ ಬಂದು 2018